ಸ್ನೇಹಿತರೆ ನಮಸ್ಕಾರ. ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಿಶ್ವ ರಾಜಕೀಯದ ಇತಿಹಾಸದಲ್ಲಿ ಕೆಲವೊಂದು ಘೋಷಣೆಗಳು ಕ್ಷಣ ಮಾತ್ರದಲ್ಲಿ ಭೂಕಂಪ ಸೃಷ್ಟಿಸುತ್ತವೆ. ಅಂಥದ್ದೇ ಒಂದು ಘೋಷಣೆ 2025 ಡಿಸೆಂಬರ್ 31 ಸಂಜೆ ಜಗತ್ತನ್ನು ಬೆಚ್ಚಿ ಬೀಳುವಂತೆ ಮಾಡಿತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ ಒಂದು ಹೇಳಿಕೆ ಲ್ಯಾಟಿನ್ ಅಮೆರಿಕದಿಂದ ಆರಂಭವಾಗಿ ರಷ್ಯಾ, ಚೀನಾ, ಯುರೋಪ್ ಹಾಗೂ ಏಷ್ಯಾದವರೆಗೆ ಚರ್ಚೆಯ ವಿಷಯವಾಯಿತು. ಆ ಘೋಷಣೆಯ ಅರ್ಥ ಒಂದೇ: ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮದುರೋ ಈಗ ಅಮೆರಿಕದ ನೇರ ಗುರಿ. ಟ್ರಂಪ್ ಅವರ ಮಾತುಗಳು ಸಾಮಾನ್ಯ ರಾಜಕೀಯ ಟೀಕೆಯಂತಿರಲಿಲ್ಲ, ಅದು ನೇರ ಎಚ್ಚರಿಕೆ. 2026 ಅಂತ್ಯದೊಳಗೆ ನಿಕೋಲಸ್ ಮದುರೋ ಅವರನ್ನು ಬಂಧಿಸಲಾಗುತ್ತದೆ ಎಂಬ ಸಂದೇಶ ಕೇವಲ ಒಬ್ಬ ನಾಯಕನ ವಿರುದ್ಧವಲ್ಲ, ಒಂದು ಸ್ವತಂತ್ರ ರಾಷ್ಟ್ರದ ಸಾರ್ವಭೌಮತ್ವದ ವಿರುದ್ಧ ಹೊರಡಿಸಿದ ಘೋಷಣೆಯಂತೆಯೇ ಕಾಣಿಸಿತು. ಇದೇ ಕಾರಣಕ್ಕೆ ಜಾಗತಿಕ ರಾಜಕೀಯ ತಜ್ಞರು ಇದನ್ನು ಟ್ರಂಪ್ರ ಮ್ಯಾಗಾ ಎಂದರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ರಾಜಕಾರಣದ ಅತಿದೊಡ್ಡ ಹೆಜ್ಜೆ ಎಂದು ವರ್ಣಿಸಿದರು. ಅಮೆರಿಕ ತನ್ನನ್ನು ವಿಶ್ವದ ದೊಡ್ಡಣ್ಣ ಎಂದು ಕರೆದುಕೊಳ್ಳುತ್ತದೆ, ಆದರೆ ಈ ದೊಡ್ಡಣ್ಣನ ಪಾತ್ರ ಎಲ್ಲಾ ದೇಶಗಳಿಗೆ ಸಮಾನವಾಗಿದೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ವೆನೆಜುವೆಲಾದ ಇತಿಹಾಸದೊಳಗೆ ಹೋಗಲೇಬೇಕು. ದಕ್ಷಿಣ ಅಮೆರಿಕದ ಈ ದೇಶ ಅಪಾರ ತೈಲ ಸಂಪತ್ತಿನಿಂದ ಸಮೃದ್ಧ. ಒಮ್ಮೆ ಲ್ಯಾಟಿನ್ ಅಮೆರಿಕದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದ್ದ ವೆನೆಜುವೆಲಾ ಇಂದು ಆರ್ಥಿಕ ಸಂಕಷ್ಟದ ಕತ್ತಲೆಯೊಳಗೆ ಸಿಲುಕಿದೆ. ಈ ಪತನಕ್ಕೆ ಕಾರಣ ಯಾರು? ಮದುರೋ, ಅಮೆರಿಕ ಅಥವಾ ಜಾಗತಿಕ ರಾಜಕೀಯ ವ್ಯವಸ್ಥೆಯೇ? ಈ ಕಥೆ ಆರಂಭವಾಗುವುದು ಹ್ಯೂಗೋ ಚಾವೇಜ್ ಎಂಬ ವ್ಯಕ್ತಿಯಿಂದ. 1998ರಲ್ಲಿ ಅಧಿಕಾರಕ್ಕೆ ಬಂದ ಚಾವೇಜ್ ವೆನೆಜುವೆಲಾದ ರಾಜಕೀಯವನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ಅವರು ಸಮಾಜವಾದಿ ಚಿಂತನೆಗಳನ್ನು ಮುಂದಿಟ್ಟರು. ತೈಲ ಸಂಪತ್ತು ಜನರದ್ದು ಎಂಬ ಘೋಷಣೆಯೊಂದಿಗೆ ಅಮೆರಿಕನ್ ಕಂಪನಿಗಳ ಹಿಡಿತದಿಂದ ತೈಲ ಕ್ಷೇತ್ರವನ್ನು ಮುಕ್ತಗೊಳಿಸಲು ಮುಂದಾದರು. ಇದುವೇ ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಮೊದಲ ದೊಡ್ಡ ಸಂಘರ್ಷ. ಅಮೆರಿಕಕ್ಕೆ ತೈಲವೆಂದರೆ ಕೇವಲ ಸಂಪನ್ಮೂಲವಲ್ಲ, ಅದು ಶಕ್ತಿ, ರಾಜಕೀಯ ಪ್ರಭಾವ ಮತ್ತು ಜಾಗತಿಕ ನಿಯಂತ್ರಣದ ಸಾಧನ. ಚಾವೇಜ್ ಈ ನಿಯಂತ್ರಣಕ್ಕೆ ಸವಾಲು ಹಾಕಿದರು. ಪರಿಣಾಮವಾಗಿ ಅಮೆರಿಕ-ವೆನೆಜುವೆಲಾ ಸಂಬಂಧಗಳು ತೀವ್ರವಾಗಿ ಹದಗೆಟ್ಟವು. 2013ರಲ್ಲಿ ಚಾವೇಜ್ ಅವರ ಮರಣದ ಬಳಿಕ ಅಧಿಕಾರಕ್ಕೆ ಬಂದ ನಿಕೋಲಸ್ ಮದುರೋ ತಮ್ಮ ನಾಯಕನ ದಾರಿಯನ್ನೇ ಮುಂದುವರಿಸಿದರು. ಆದರೆ ಅಷ್ಟೊಂದು ರಾಜಕೀಯ ತಾಕತ್ತು, ಜನಮನ್ನಣೆಯೂ ಮದುರೋಗೆ ಇರಲಿಲ್ಲ. ಮದುರೋ ಅಧಿಕಾರಕ್ಕೆ ಬಂದ ನಂತರವೇ ವೆನೆಜುವೆಲಾ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿತು. ತೈಲ ಬೆಲೆ ಕುಸಿತ, ದುರ್ಬಲ ಆಡಳಿತ, ಭ್ರಷ್ಟಾಚಾರ ಆರೋಪಗಳು ದೇಶವನ್ನು ನಲುಗಿಸಿದವು. ಇದೇ ಸಮಯದಲ್ಲಿ ಅಮೆರಿಕ ವಿಧಿಸಿದ ಆರ್ಥಿಕ ನಿರ್ಬಂಧಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದವು. ಆಹಾರ ಕೊರತೆ, ಔಷಧ ಕೊರತೆ, ನಿರುದ್ಯೋಗ, ಅತಿದೊಡ್ಡ ದುಬ್ಬರ ಇವೆಲ್ಲವೂ ವೆನೆಜುವೆಲಾದ ಸಾಮಾನ್ಯ ಜನರ ಬದುಕನ್ನು ನರಕವಾಗಿಸಿತು. ಅಮೆರಿಕದ ವಾದ ಏನು? ಮದುರೋ ಆಡಳಿತ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುತ್ತಿದೆ, ಪ್ರಜಾಪ್ರಭುತ್ವವನ್ನು ನಾಶಪಡಿಸಿದೆ, ಡ್ರಗ್ಸ್ ಸಾಗಣೆಯಲ್ಲಿ ತೊಡಗಿದೆ. ಈ ಆರೋಪಗಳು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮದುರೋ ಸರ್ಕಾರವನ್ನು ಒಂಟಿಯಾಗಿಸಿತು. ಆದರೆ ಮದುರೋ ನೀಡಿದ ಉತ್ತರ ಮಾತ್ರ ತೀಕ್ಷ್ಣವಾಗಿತ್ತು. ಇದು ಅಮೆರಿಕದ ಆರ್ಥಿಕ ಯುದ್ಧ, ನಮ್ಮ ದೇಶವನ್ನು ಮಣಿಸಲು ನಡೆಸುತ್ತಿರುವ ಸಂಚು ಎಂದು ಅವರು ಘೋಷಿಸಿದರು. ಟ್ರಂಪ್ ಅಧ್ಯಕ್ಷನಾಗಿ ಅಧಿಕಾರಕ್ಕೆ ಬಂದ ನಂತರ ಈ ಸಂಘರ್ಷ ಹೊಸ ತಿರುವು ಪಡೆದುಕೊಂಡಿತು. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂದರೆ ಮ್ಯಾಗಾ. ಈ ಘೋಷಣೆಯ ಅರ್ಥ ಅಮೆರಿಕದ ಹಿತಾಸಕ್ತಿಗಳು ಎಲ್ಲವಕ್ಕಿಂತ ಮೇಲಿನವು. ಅದು ಮಿತ್ರ ರಾಷ್ಟ್ರವಾಗಲಿ ಶತ್ರು ರಾಷ್ಟ್ರವಾಗಲಿ ಯಾರೂ ವಿನಾಯಿತಿ ಅಲ್ಲ. ಈ ಮ್ಯಾಗಾ ರಾಜಕಾರಣದಲ್ಲೇ ಮದುರೋ ಮೊದಲ ದೊಡ್ಡ ಬಲಿಯಾಗುತ್ತಿದ್ದಾರೆ ಎಂಬ ಅಭಿಪ್ರಾಯ ಬಲವಾಗುತ್ತಿದೆ. ಟ್ರಂಪ್ ಅವರ ಘೋಷಣೆ ಕೇವಲ ವೆನೆಜುವೆಲಾಗೆ ಸೀಮಿತವಲ್ಲ, ಅದು ಚೀನಾ, ರಷ್ಯಾ ಮತ್ತು ಇರಾನ್ಗೆ ನೀಡಿದ ಪರೋಕ್ಷ ಸಂದೇಶವೂ ಆಗಿದೆ. ಮದುರೋ ಈ ಮೂರು ರಾಷ್ಟ್ರಗಳಿಗೂ ಹತ್ತಿರವಾಗಿದ್ದಾರೆ. ವಿಶೇಷವಾಗಿ ಚೀನಾ ಮತ್ತು ರಷ್ಯಾ ವೆನೆಜುವೆಲಾದಲ್ಲಿ ಭಾರೀ ಹೂಡಿಕೆ ಮಾಡಿವೆ. ಇದು ಅಮೆರಿಕಕ್ಕೆ ಅಸಹ್ಯವಾಗುವ ವಿಷಯ. ಚೀನಾ ವೆನೆಜುವೆಲಾವನ್ನು ತನ್ನ ಬೆಲ್ಟ್ ಆ್ಯಂಡ್ ರೋಡ್ ತಂತ್ರದ ಭಾಗವಾಗಿ ನೋಡುತ್ತದೆ. ರಷ್ಯಾ ಅದನ್ನು ಅಮೆರಿಕದ ಹಿತಾಸಕ್ತಿಗಳಿಗೆ ಪ್ರತಿರೋಧಿಸುವ ವೇದಿಕೆಯಾಗಿ ಬಳಸುತ್ತದೆ. ಇಂಥ ಸಂದರ್ಭದಲ್ಲಿ ಟ್ರಂಪ್ ಮದುರೋ ವಿರುದ್ಧ ತೆಗೆದುಕೊಂಡ ಕಠಿಣ ನಿಲುವು ವಾಸ್ತವದಲ್ಲಿ ಈ ಜಾಗತಿಕ ಶಕ್ತಿಗಳ ವಿರುದ್ಧದ ಯುದ್ಧದ ಮೊದಲ ಹೆಜ್ಜೆ. ಡಿಸೆಂಬರ್ 31 ಘೋಷಣೆ ಬಳಿಕ ಲ್ಯಾಟಿನ್ ಅಮೆರಿಕದ ಹಲವು ರಾಷ್ಟ್ರಗಳು ಆತಂಕ ವ್ಯಕ್ತಪಡಿಸಿದವು. ಒಂದು ಸ್ವತಂತ್ರ ರಾಷ್ಟ್ರದ ಅಧ್ಯಕ್ಷನ ಬಂಧನದ ಬೆದರಿಕೆ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧ ಎಂಬ ಧ್ವನಿ ಕೇಳಿಬಂದಿತು. ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟಿನಾ ಮುಂತಾದ ರಾಷ್ಟ್ರಗಳು ಅಮೆರಿಕದ ಕ್ರಮವನ್ನು ಪ್ರಶ್ನಿಸಿದವು. ಆದರೆ ಅಮೆರಿಕದ ಯುರೋಪಿಯನ್ ಮಿತ್ರ ರಾಷ್ಟ್ರಗಳು ಹೆಚ್ಚಿನ ಪ್ರತಿಕ್ರಿಯೆ ನೀಡಲಿಲ್ಲ. ಇದು ಜಾಗತಿಕ ರಾಜಕೀಯದ ದ್ವಂದ್ವ ನೀತಿಯ ಸ್ಪಷ್ಟ ಉದಾಹರಣೆ. ಈ ಹಂತದಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ:
ಅಮೆರಿಕ ನಿಜಕ್ಕೂ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ರಕ್ಷಕವೇ, ಅಥವಾ ತನ್ನ ಆರ್ಥಿಕ ಮತ್ತು ರಾಜಕೀಯ ಲಾಭಕ್ಕಾಗಿ ಈ ಮೌಲ್ಯಗಳನ್ನು ಉಪಯೋಗಿಸುವ ರಾಷ್ಟ್ರವೇ? ಮದೂರೋ ಪ್ರಕರಣ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಕನ್ನಡಿಯಾಗಿದೆ. ಅಮೆರಿಕ ತನ್ನ ಸೇನಾ ಶಕ್ತಿಯ ಮೂಲಕ ಮಾತ್ರ ಜಗತ್ತನ್ನು ನಿಯಂತ್ರಿಸುವುದಿಲ್ಲ. ಅದರ ಅಸಲಿ ಶಕ್ತಿ ಅಡಗಿರುವುದು ಆರ್ಥಿಕ ನಿರ್ಬಂಧಗಳು, ರಾಜತಾಂತ್ರಿಕ ಒತ್ತಡಗಳು ಮತ್ತು ಮಾಧ್ಯಮ ಪ್ರಭಾವದಲ್ಲಿ. ವೆನೆಜುವೆಲಾ ಮೇಲೆ ವಿಧಿಸಲಾದ ನಿರ್ಬಂಧಗಳು ಅದಕ್ಕೆ ಸ್ಪಷ್ಟ ಉದಾಹರಣೆ. ತೈಲ ಮಾರಾಟದ ಮೇಲೆ ನಿರ್ಬಂಧ, ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಬೇರ್ಪಡಿಸುವುದು, ಡಾಲರ್ ವ್ಯವಹಾರಗಳನ್ನು ಸ್ಥಗಿತಗೊಳಿಸುವುದು ಇವೆಲ್ಲವೂ ಒಂದು ದೇಶದ ಆರ್ಥಿಕ ಉಸಿರನ್ನೇ ಕತ್ತರಿಸುವ ಕ್ರಮಗಳು. ಈ ನಿರ್ಬಂಧಗಳ ಪರಿಣಾಮವಾಗಿ ವೆನೆಜುವೆಲಾದ ಆರ್ಥಿಕತೆ ಕುಸಿತು. ಆದರೆ ಅಮೆರಿಕದ ಲೆಕ್ಕಾಚಾರ ತಪ್ಪಾಯಿತು. ಜನರು ಮದೂರೋ ವಿರುದ್ಧ ಬಂಡಾಯ ಎದ್ದುಕೊಳ್ಳುತ್ತಾರೆ ಎಂದು ವಾಷಿಂಗ್ಟನ್ ಭಾವಿಸಿತು. ಆದರೆ ಆ ಬಂಡಾಯ ನಿರೀಕ್ಷಿತ ಮಟ್ಟದಲ್ಲಿ ನಡೆಯಲಿಲ್ಲ. ಇದಕ್ಕೆ ಕಾರಣ ಸರಳ. ಮದೂರೋ ತಮ್ಮ ಆಡಳಿತವನ್ನು ಸೇನೆ ಮತ್ತು ಭದ್ರತಾ ಪಡೆಗಳ ಮೂಲಕ ಗಟ್ಟಿಗೊಳಿಸಿಕೊಂಡಿದ್ದರು. ಸೇನೆ ಮದೂರೋ ಬೆಂಬಲಿದಲ್ಲಿರುವವರೆಗೆ ಯಾವುದೇ ಬಾಹ್ಯ ಶಕ್ತಿಗೂ ಅವರನ್ನು ಕೆಳಗಿಳಿಸುವುದು ಸುಲಭವಲ್ಲ. ಇದನ್ನೇ ಅರಿತ ಟ್ರಂಪ್ ಆಡಳಿತ ರಾಜಕೀಯ ಆಟವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಿತು. 2019ರಲ್ಲಿ ಅಮೆರಿಕ ಜುವಾನ್ ಗೈಡೋ ಎಂಬ ವಿರೋಧ ಪಕ್ಷದ ನಾಯಕನನ್ನು ವೆನೆಜುಯೆಲಾದ ತಾತ್ಕಾಲಿಕ ಅಧ್ಯಕ್ಷ ಎಂದು ಘೋಷಿಸಿತು. ಇದು ಜಾಗತಿಕ ರಾಜಕೀಯದಲ್ಲಿ ಅಪೂರ್ವ ಘಟನೆ. ಒಂದು ದೇಶ ಮತ್ತೊಂದು ದೇಶದ ಅಧ್ಯಕ್ಷನನ್ನು ಆಯ್ಕೆ ಮಾಡುವ ಪ್ರಯತ್ನ ಮಾಡಿತು ಎಂಬ ಆರೋಪ ಜೋರಾಯಿತು. ಆದರೆ ಈ ತಂತ್ರವು ವಿಫಲವಾಯಿತು. ಗೈಡೋ ಪ್ರಜಾಪ್ರಿಯ ನಾಯಕನಾಗಿ ಹೊರಹೊಮ್ಮಲಿಲ್ಲ. ಸೇನೆ ಮದೂರೋ ಪರವೇ ಉಳಿತು. ಈ ವಿಫಲತೆಯ ಬಳಿಕ ಅಮೆರಿಕ ತನ್ನ ತಂತ್ರವನ್ನು ಮತ್ತಷ್ಟು ಕಠಿಣಗೊಳಿಸಿತು. ಡ್ರಗ್ಸ್ ಸಾಗಣೆ ಆರೋಪಗಳನ್ನು ಮುನ್ನೆಲೆಗೆ ತಂದು ಮದೂರೋ ಮತ್ತು ಅವರ ಆಪ್ತರಿಗೆ ಬಹುಮಾನ ಘೋಷಿಸಲಾಯಿತು. ಇದು ಕಾನೂನು ಕ್ರಮದ ಹೆಸರಿನಲ್ಲಿ ರಾಜಕೀಯ ಯುದ್ಧ ನಡೆಸುವ ತಂತ್ರ. ಟ್ರಂಪ್ ಅವರ ಇತ್ತೀಚಿನ ಘೋಷಣೆ ಈ ಪ್ರಕ್ರಿಯೆಯ ಮುಂದುವರಿದ ರೂಪವೇ. ಈ ಸಂದರ್ಭದಲ್ಲಿ ಚೀನಾ ಮತ್ತು ರಷ್ಯಾ ಪಾತ್ರ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಚೀನಾ ವೆನೆಜುವೆಲಾಗೆ ಸಾಲ ನೀಡಿದೆ, ಮೂಲಸೌಕರ್ಯಗಳಲ್ಲಿ ಹೂಡಿಕೆ ಮಾಡಿದೆ, ರಷ್ಯಾ ಸೇನಾ ಸಹಕಾರ ಮತ್ತು ತೈಲ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಎರಡು ಶಕ್ತಿಗಳು ಮದೂರೋ ಬೆನ್ನಿಗೆ ನಿಂತಿರುವವರೆಗೆ ಅಮೆರಿಕ ನೇರ ಸೇನಾ ಕ್ರಮ ಕೈಗೊಳ್ಳುವುದು ಅಪಾಯಕರ. ರಷ್ಯಾ ಈ ಸಂಘರ್ಷವನ್ನು ಅಮೆರಿಕದ ವಿರುದ್ಧದ ಪ್ರತಿಷ್ಠೆಯ ಯುದ್ಧವಾಗಿ ನೋಡುತ್ತದೆ. ಯುಕ್ರೇನ್ ಯುದ್ಧದ ನಂತರ ರಷ್ಯಾ ಅಮೆರಿಕ ಸಂಬಂಧಗಳು ಈಗಾಗಲೇ ಕಟುವಾಗಿವೆ. ಈ ಹಿನ್ನೆಲೆಯಲ್ಲಿ ವೆನೆಜುವೆಲಾ ಮತ್ತೊಂದು ಯುದ್ಧ ಭೂಮಿಯಾಗುವ ಸಾಧ್ಯತೆಯಿದೆ. ಚೀನಾ ಮಾತ್ರ ನೇರ ಸಂಘರ್ಷಕ್ಕಿಂತ ಆರ್ಥಿಕ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಹೆಚ್ಚು ಬಳಸುತ್ತದೆ. ಆದರೆ ಅಮೆರಿಕ ತನ್ನ ಪ್ರಭಾವ ವಿಸ್ತರಿಸಲು ಪ್ರಯತ್ನಿಸಿದರೆ ಚೀನಾ ಮೌನವಾಗಿರುವುದಿಲ್ಲ. ಇದೇ ಸಂದರ್ಭದಲ್ಲಿ ಲ್ಯಾಟಿನ್ ಅಮೆರಿಕದ ದೇಶಗಳು ಒತ್ತಡದಲ್ಲಿವೆ. ಒಂದು ಕಡೆ ಅಮೆರಿಕದ ಆರ್ಥಿಕ ನೆರವು ಮತ್ತು ರಾಜತಾಂತ್ರಿಕ ಒತ್ತಡ, ಮತ್ತೊಂದು ಕಡೆ ಪ್ರಾದೇಶಿಕ ಏಕತೆ ಮತ್ತು ಸ್ವತಂತ್ರ ನಿಲುವು. ಈ ದ್ವಂದ್ವದಲ್ಲಿ ಬಹುತೇಕ ದೇಶಗಳು ಸ್ಪಷ್ಟ ನಿಲುವು ತಾಳಲು ಹಿಂಜರಿಯುತ್ತಿವೆ. ಆದರೆ ಜನಸಾಮಾನ್ಯರಲ್ಲಿ ಅಮೆರಿಕದ ವಿರುದ್ಧ ಅಸಮಾಧಾನ ಹೆಚ್ಚಾಗುತ್ತಿದೆ. ಟ್ರಂಪ್ ಅವರ ಮ್ಯಾಗಾ ರಾಜಕಾರಣವು ಕೇವಲ ವಿದೇಶಾಂಗ ನೀತಿಯಲ್ಲ, ದೇಶೀಯ ರಾಜಕಾರಣಕ್ಕೂ ಸಂಬಂಧಿಸಿದೆ. ಅಮೆರಿಕದ ಒಳನಾಡಿನಲ್ಲಿ ಶಕ್ತಿಶಾಲಿ ನಾಯಕ ಎಂಬ ಚಿತ್ರಣ ನಿರ್ಮಿಸಲು ಟ್ರಂಪ್ ಇಂಥ ಕಠಿಣ ಘೋಷಣೆಗಳನ್ನು ಬಳಸುತ್ತಾರೆ. ಮದೂರೋ ವಿರುದ್ಧದ ಹೇಳಿಕೆ ಅಮೆರಿಕದ ಮತದಾರರಿಗೆ ನೀಡಿದ ಸಂದೇಶವೂ ಆಗಿದೆ. ಅಮೆರಿಕ ಮತ್ತೆ ಭಯವಿಲ್ಲದ ರಾಷ್ಟ್ರ ಎಂಬ ಸಂದೇಶವನ್ನು ಒತ್ತಾಯಿಸುತ್ತಿದೆ. ಆದರೆ ಈ ರಾಜಕೀಯ ಆಟದ ಬೆಲೆ ಯಾರು ಕಟ್ಟುತ್ತಿದ್ದಾರೆ? ಉತ್ತರ ಸ್ಪಷ್ಟ: ವೆನೆಜುವೆಲಾದ ಸಾಮಾನ್ಯ ಜನರು. ಆರ್ಥಿಕ ನಿರ್ಬಂಧಗಳಿಂದ ನರಳುತ್ತಿರುವವರು ರಾಜಕಾರಣಿಗಳಲ್ಲ, ಸಾಮಾನ್ಯ ನಾಗರಿಕರು. ಆಹಾರ, ಔಷಧ, ಉದ್ಯೋಗ ಇವೆಲ್ಲವೂ ರಾಜಕೀಯ ಯುದ್ಧದ ಬಲಿಯಾಗಿವೆ. ಇದು ಜಾಗತಿಕ ರಾಜಕೀಯದ ಕ್ರೂರ ಮುಖವನ್ನು ಮತ್ತೊಮ್ಮೆ ಬಹಿರಂಗಪಡಿಸುತ್ತದೆ. ಈ ಹಂತದಲ್ಲಿ ಮದೂರೋ ಪೂರ್ಣವಾಗಿ ಒಂಟಿಯಾಗಿಲ್ಲ. ಅವರು ಅಮೆರಿಕ ಸಾಮ್ರಾಜ್ಯವಾದಕ್ಕೆ ವಿರುದ್ಧದ ಹೋರಾಟ ಎಂಬ ಭಾವನಾತ್ಮಕ ಅಸ್ತ್ರವನ್ನು ಬಳಸುತ್ತಿದ್ದಾರೆ. ಇದು ಕೆಲವು ಜನರನ್ನು ಇನ್ನೂ ಅವರ ಪರವಾಗಿ ನಿಲ್ಲಿಸುವಂತೆ ಮಾಡಿದೆ. ರಾಷ್ಟ್ರಭಕ್ತಿ ಮತ್ತು ವಿದೇಶಿ ಹಸ್ತಕ್ಷೇಪ ವಿರೋಧದ ಹೆಸರಿನಲ್ಲಿ ಮದೂರೋ ಅವರ ಆಡಳಿತವನ್ನು ಉಳಿಸಿಕೊಂಡಿದ್ದಾರೆ. ಈಗ ಪ್ರಶ್ನೆ ಮತ್ತಷ್ಟು ಗಂಭೀರವಾಗುತ್ತದೆ. ಟ್ರಂಪ್ ಅವರ ಘೋಷಣೆ ನಿಜಕ್ಕೂ ಕಾರ್ಯರೂಪಕ್ಕೆ ಬರುತ್ತದೆಯೋ, ಅಥವಾ ಇದು ಕೇವಲ ರಾಜಕೀಯ ಬೆದರಿಕೆಯೇ? ಇತಿಹಾಸ ಹೇಳುತ್ತದೆ, ಅಮೆರಿಕ ಬೆದರಿಕೆ ನೀಡಿದರೆ ಅದರ ಹಿಂದೆ ಯಾವುದಾದರೂ ತಂತ್ರ ಅಡಗಿರುತ್ತದೆ. ಆದರೆ ಆ ತಂತ್ರ ಯಾವ ಹಂತಕ್ಕೆ ಹೋಗುತ್ತದೆ ಎಂಬುದು ಕಾಲವೇ ನಿರ್ಧರಿಸಬೇಕು. 2026ರ ಪ್ರಾರಂಭದಲ್ಲಿ ಜಾಗತಿಕ ಮಾಧ್ಯಮವು ಟ್ರಂಪ್ ಘೋಷಣೆಯನ್ನು ದಿನೇ ದಿನೇ ಚರ್ಚೆ ಮಾಡುತ್ತಿದೆ. ಜನರ ಭಯ, ತಾತ್ಕಾಲಿಕ ಅಸಮಾಧಾನ, ಹಣಕಾಸು ಮಾರುಕಟ್ಟೆ ಏರಿಳಿತ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ವೆನೆಜುವೆಲಾದ ಮದೂರೋ ಆಡಳಿತ ಶಕ್ತಿ, ಸೇನೆ ಮತ್ತು ಭದ್ರತಾ ಪಡೆಗಳ ಬೆಂಬಲದಿಂದ ಸಮರ್ಪಕವಾಗಿ ಸ್ಥಿರವಾಗಿದೆ. ಆದರೆ ಜಾಗತಿಕ ಒತ್ತಡದಿಂದಾಗಿ ಅವರು ತಮ್ಮ ರಾಜಕೀಯ ತಂತ್ರವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಚೀನಾ, ರಷ್ಯಾ ಮತ್ತು ಇತರೆ ಶಕ್ತಿಶಾಲಿ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಯನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುತ್ತಿವೆ.
ಚೀನಾ ವೆನೆಜುವೆಲಾಗೆ ಸಾಲ ನೀಡಿದೆ, ಮೂಲಸೌಕರ್ಯಗಳಲ್ಲಿ ಹೂಡಿಕೆ ಮಾಡಿದೆ, ರಷ್ಯಾ ತೈಲ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಎರಡು ರಾಷ್ಟ್ರಗಳ ನಿಲುವು ಸ್ಪಷ್ಟ: ಮದುರೋ ಬಲಿಷ್ಠವಾಗಿರಬೇಕು, ಏಕೆಂದರೆ ಅದರಿಂದ ಜಾಗತಿಕ ಶಕ್ತಿಗಳ ಸಮತೋಲನ ಉಳಿಯುತ್ತದೆ. ಮದುರೋ ತಮ್ಮ ಪಾರಂಪರಿಕ ರಾಜಕೀಯ ಯುದ್ಧವನ್ನು ಹಿಂತೆಗೆದುಕೊಳ್ಳದೆ ಸಾಗಿಸುತ್ತಿದ್ದಾರೆ. ಅಮೆರಿಕದ ಒತ್ತಡವಿಲ್ಲದೆ ದೇಶವನ್ನು ತಾನೇ ನಡೆಸುವೆನು ಎಂಬ ಸಂದೇಶವನ್ನು ಅವರು ಎಲ್ಲಾ ಮಾಧ್ಯಮಗಳಲ್ಲಿ ಹರಡುತ್ತಿದ್ದಾರೆ. ಇದರಿಂದ ದೇಶದೊಳಗಿನ ಜನರಲ್ಲಿ ನಾಯಕನ ಹೆಗ್ಗಳಿಕೆ ಹೆಚ್ಚಾಗುತ್ತಿದೆ. ಸಾಮಾನ್ಯ ಜನರು ಭಾವಿಸುತ್ತಿದ್ದಾರೆ, ನಾವು ಬಲಿಷ್ಠ ನಾಯಕನಡಿಯಲ್ಲಿ ಸುರಕ್ಷಿತರಿದ್ದೇವೆ. ಟ್ರಂಪ್ ದೃಷ್ಟಿಕೋನದಿಂದ ಇದು ಕೇವಲ ಆರಂಭ. 2028ರ ಚುನಾವಣೆಗಾಗಿ ರಕ್ಷಣಾತ್ಮಕ ರಾಜಕೀಯ ವ್ಯವಸ್ಥೆ ನಿರ್ಮಿಸುವುದು ಅವಶ್ಯ. ಮ್ಯಾಗಾ ಆಡಳಿತವು ತಮ್ಮ ಮೌಲ್ಯಗಳನ್ನು ಮರುಸ್ಥಾಪಿಸಲು ತೀರ್ಮಾನಿಸಿದೆ. ಮದುರೋ ವಿರುದ್ಧದ ಘೋಷಣೆ ಇದಕ್ಕೆ ನೇರ ಸಹಾಯ. ಜನರಲ್ಲಿ ಭಯವನ್ನು ಮೂಡಿಸುವ ಮೂಲಕ ಅಮೆರಿಕ ಶಕ್ತಿ ಹೊಂದಿದ ದೇಶ ಎಂಬ ಸಂದೇಶವನ್ನು ಒತ್ತಾಯಿಸುತ್ತಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳನ್ನು ಕನ್ನಡದಲ್ಲಿ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.